ಇವತ್ತಿನ ದಿನ ನಾವು ಶೇರ್ ಮಾರ್ಕೆಟ್ನಲ್ಲಿ ಬುಲ್ಸ್ ಮತ್ತು ಬ್ಯಾರ್ಸ್ ಇದರ ಬಗ್ಗೆ ಒಂದು ಸ್ವಲ್ಪ ಮಾತಾಡೋಣ. ತುಂಬ ಜನ ಕೇಳ್ತಾರೆ ಈ ಬುಲ್ಸ್ ಮತ್ತು ಬ್ಯಾರ್ ಅಂದರೆ ಏನು ಅಂತ. ಇದು ಬುಲ್ ಮತ್ತು ಬ್ಯಾರ್ ನಮಗೆ ಗೊತ್ತಿದ್ದ ಹಾಗೆ ಇವು ಮೃಗಗಳು, ಎರಡು ಮೃಗಗಳು, ಗೂಳಿಗಳು ಮತ್ತು ಕರಡಿಗಳು. ಇದು ಯಾಕೆ ಶೇರ್ ಮಾರ್ಕೆಟಿಗೆ ಬಂತು? ಬುಲ್ ಮತ್ತು ಬ್ಯಾರು ಫೈಟ್ ಮಾಡುವಾಗ, ಅವರು ಜಗಳ ಮಾಡುವಾಗ ಅವರದೊಂದು ವಿಶಿಷ್ಟವಾದ ಶೈಲಿ ಇದೆ. ಬುಲ್ ಏನು ಮಾಡ್ತದೆ ಅಂತ ಹೇಳಿದರೆ ತನ್ನ ತಲೆಯನ್ನು ಕೆಳಗಿನಿಂದ ಮೇಲಕ್ಕೆ ಎತ್ತುವ ಥರ ಫೈಟ್ ಮಾಡ್ತದೆ. ಮೇಲಕ್ಕೆ ಎತ್ತುವುದು ತಲೆಯನ್ನು, ಅದರ ಕೊಂಬುಗಳ ಮೂಲಕ ಅದು ಫೈಟ್ ಮಾಡ್ತದೆ. ಅದರ ಆಯುಧ ಇರುವುದು ಕೊಂಬಿನಲ್ಲಿ. ಇದು ಬುಲ್ಲಿನ ಸ್ಟೈಲು. ಬ್ಯಾರ್ ಹಾಗಲ್ಲ, ಎರಡೂ ಕೈಗಳನ್ನು ಎತ್ತಿಕೊಂಡು ಮೇಲಿಂದ ಕೆಳಗೆ ಅಪ್ಪಳಿಸ್ತದೆ. ಸೊ ಬುಲ್ ಮತ್ತು ಬ್ಯಾರು ಫೈಟ್ ಮಾಡುವ ಸ್ಟೈಲನ್ನು ನೋಡಿ ಮಾರ್ಕೆಟ್ ಯಾವತ್ತು ಮೇಲಕ್ಕೆ ಇರುವಾಗ ಅದನ್ನು ಬುಲ್ ಅಥವಾ ಬುಲ್ಲಿಶ್ ಟ್ರೆಂಡ್ ಅಂತ ಹೇಳ್ತಾರೆ. ಒಂದು ಬುಲ್ಲಿನ ರೀತಿಯಲ್ಲಿ ಫೈಟ್ ಮಾಡುವಂಥದ್ದು. ಬ್ಯಾರ್ ಅಂತ ಹೇಳಿದರೆ ಮೇಲಿಂದ ಕೆಳಗೆ, ಅಂದರೆ ಮಾರ್ಕೆಟ್ ಕೆಳಗಿಳಿಯುವಾಗ ಬ್ಯಾರ್ ಒಂದು ಕರಡಿಯ ರೀತಿಯಲ್ಲಿ ಅಥವಾ ಬ್ಯಾರಿಶ್, ಬ್ಯಾರ್ ಈ ಥರ ಪದ ಪ್ರಯೋಗ ಮಾಡ್ತಾರೆ. ಸೊ ಬುಲ್ ಮತ್ತು ಬ್ಯಾರಿಗೆ ಇದೇ ಇದು ಪದನಿಷ್ಪತ್ತಿಗೆ ಮುಖ್ಯ ಕಾರಣ ಇದೆ. ಇದು ಈ ಎನಿಮಲ್ಗಳನ್ನು ನೋಡಿ ಮಾಡಿದಂಥದ್ದು. ಸೊ ಈ ಮಾರ್ಕೆಟ್ನಲ್ಲಿ ಯಾವಾಗಲೂ ಬುಲ್ಲಿಶ್ ಟ್ರೆಂಡ್, ಬ್ಯಾರಿಶ್ ಟ್ರೆಂಡ್ ಆಗ್ತಾನೆ ಇರ್ತದೆ. ಮಾರ್ಕೆಟ್ ಒಮ್ಮೆ ಮೇಲೆ ಹೋಗ್ತದೆ, ಒಮ್ಮೆ ಕೆಳಗೆ ಹೋಗ್ತದೆ. ಯಾವತ್ತೂ ಅದು ಸ್ಟಡಿಯಿಂದ ನಿಲ್ಲೋದು ಬಹಳ ಕಡಿಮೆ, ಮೇಲೆ ಹೋಗ್ತಾ ಇರ್ತದೆ, ಕೆಳಗೆ ಹೋಗ್ತದೆ. ಸೊ ಪ್ರತಿದಿನ ನಾವು ಪೇಪರ್ನಲ್ಲಿ ಇದರ ರಿಪೋರ್ಟನ್ನು ನೋಡ್ಬೋದು. ಸೊ ಈ ಬುಲ್ ಟ್ರೆಂಡ್ ಮತ್ತು ಬ್ಯಾರ್ ಟ್ರೆಂಡ್ ಬರಲಿಕ್ಕೆ ಕಾರಣ ಏನು ಎಂಬುದು ಮುಂದಿನ ಪ್ರಶ್ನೆ. ಯಾಕೆ ಬುಲ್ಲಿಶ್ ಟ್ರೆಂಡ್ ಆಗ್ತದೆ? ಯಾಕೆ ಈ ಮಾರ್ಕೆಟ್ ಪ್ರೈಸ್ ಮೇಲೆ ಹೋಗ್ತದೆ? ಅಥವಾ ಯಾಕೆ ಬ್ಯಾರಿಶ್ ಟ್ರೆಂಡ್, ಯಾಕೆ ಮಾರ್ಕೆಟ್ ಪ್ರೈಸ್ ಕೆಳಗೆ ಹೋಗ್ತದೆ? ಇದಕ್ಕೆ ಕಾರಣಗಳೇನು? ವಾಟ್ ಆರ್ ದ ರೀಸನ್ಸ್ ಬಿಹೈಂಡ್ ಇಟ್? ಈ ಥರ ಕೇಳ್ಬೋದು. ಇದಕ್ಕೆ ಮುಖ್ಯವಾಗಿ ಆಂತರಿಕ ಕಾರಣ, ಈಗ ಕಂಪನಿಗಳ ಆಂತರಿಕ ಕಾರಣಗಳು ಕೆಲವು ಮುಖ್ಯವಾಗಿರ್ತದೆ. ಕಂಪನಿಯ ರೇಟು ಮೇಲೆ ಹೋಗಲಿಕ್ಕೆ ಅಥವಾ ಕೆಳಗೆ ಹೋಗಲಿಕ್ಕೆ. ಇನ್ನೊಂದು ಬಾಹ್ಯ ಕಾರಣ, ಇಕಾನಮಿ ಅಥವಾ ದೇಶಕ್ಕೆ ಸಂಬಂಧಪಟ್ಟದ್ದು. ಈ ಆಂತರಿಕ ಕಾರಣಗಳಲ್ಲಿ ಮುಖ್ಯವಾಗಿ ಎರಡು. ಒಂದು ಸಾಧನೆ, ಈ ಕಂಪನಿಯ ಸಾಧನೆ ಏನಿತ್ತು, ಕಳೆದ ವರ್ಷದ ರಿಸಲ್ಟ್ಸ್ ಯಾವ ಥರ ಬಂತು, ಅಥವಾ ಈ ತ್ರೈಮಾಸಿಕದಲ್ಲಿ ಯಾವ ರಿಸಲ್ಟ್ ಬಂತು, ಅದನ್ನು ಹೊಂದಿಕೊಂಡು ಶೇರ್ ಪ್ರೈಸ್ಗಳು ಮೇಲೆ ಕೆಳಗೆ ಹೋಗ್ತಾ ಇರ್ತವೆ. ಇನ್ನೊಂದು ಯೋಜನೆ, ಅವರದ್ದು ಪ್ಲ್ಯಾನ್ಗಳು ಏನಿದೆ, ಮುಂದಕ್ಕೆ ಏನು ಮಾಡ್ತಾರೆ, ಜನರು ಏನು ತಿಳ್ಕೊಳ್ತಾರೆ, ಇದು ಇನ್ನೂ ಮುಂದಕ್ಕೆ ಹೋಗ್ಬೋದಾ, ಇವರಿಗೆ ಆಪರ್ಚುನಿಟಿ ಉಂಟಾ, ಇವರಿಗೆ ಸಾಧನೆ ಮಾಡುವಂಥ ಕೆಪಾಸಿಟಿ ಉಂಟಾ, ಮಾರ್ಕೆಟ್ನಲ್ಲಿ ಬೆಳವಣಿಗೆ ಉಂಟಾ, ಲಾಭದಲ್ಲಿ ಜಾಸ್ತಿ ಆಗುವಂಥ ಸಂದರ್ಭ ಉಂಟಾ, ಇಂಥದನ್ನೆಲ್ಲ ನೋಡಿಕೊಂಡು ಅದರಿಂದ ಕೂಡ ಶೇರ್ ಪ್ರೈಸ್ಗಳು ಮೇಲೆ ಕೆಳಗೆ ಹೋಗ್ತಾ ಇರ್ತದೆ. ಸೊ ಸಾಧನೆ ಮತ್ತು ಯೋಜನೆ ಇದು ಕಂಪನಿಯ ಒಳಗಿನ ಆಂತರಿಕ ಕಾರಣಗಳು. ಇದಲ್ಲದೆ ಬಾಹ್ಯ ಕಾರಣಗಳು ಅಂತ ಹೇಳಿದರೆ ಇಡೀ ಇಕಾನಮಿಗೆ ಸಂಬಂಧಪಟ್ಟದ್ದು, ಅಥವಾ ದೇಶಕ್ಕೆ ಸಂಬಂಧಪಟ್ಟದ್ದು, ಅಥವಾ ಅಂತಾರಾಷ್ಟ್ರೀಯ ಮಾರುಕಟ್ಟೆಗೆ ಸಂಬಂಧಪಟ್ಟ ಕಾರಣಗಳು ಇರ್ತವೆ. ಉದಾಹರಣೆಗೆ ನಮ್ಮ ದೇಶದ ಪ್ರಗತಿಯ ಪಥದಲ್ಲಿ ಉಂಟಾ, ಅಥವಾ ರಿಸೆಷನಲ್ಲಿ ಹೋಗ್ತಾ ಉಂಟಾ, ಇದು ದೇಶದಲ್ಲಿರೋ ಪ್ರತಿಯೊಂದು ಕಂಪನಿಗೂ ಎಫೆಕ್ಟ್ ಆಗ್ತದೆ. ನಮ್ಮ ಜಿ ಡಿ ಪಿ ಗ್ರೋತು. ಅದಲ್ಲದೆ ಇನ್ಫ್ಲೇಷನ್ ಜಾಸ್ತಿ ಆದಷ್ಟು ಕಂಪನಿಗಳಿಗೆ ಮಾರಕ, ಅದು ಕಂಪನಿಗಳಿಗೆ ಒಳ್ಳೆಯದಾಗುವುದಿಲ್ಲ. ಇದು ಇನ್ಫ್ಲೇಷನ್ ಮತ್ತು GDP ಕೇಂದ್ರ ಸರ್ಕಾರದ ಕಂಟ್ರೋಲ್ನಲ್ಲಿ ಇರುವಂತಹ ಎರಡು ಬಹಳ ಪ್ರಾಮುಖ್ಯ ಅಂಶಗಳು ಒಂದು ಕಂಪನಿಯ ಶೇರ್ ಬೆಲೆಗಳನ್ನು ಕೂಡ ನಿರ್ಣಯ ಮಾಡ್ತದೆ. ಅದಲ್ಲದೆ RBI ಅವರು ತಮ್ಮ ಇಂಟ್ರೆಸ್ಟ್ ರೇಟನ್ನು ಯಾವ ಥರ ಇಟ್ಕೊಂಡಿದ್ದಾರೆ, ಇಂಟ್ರೆಸ್ಟ್ ರೇಟ್ ಜಾಸ್ತಿ ಆದ ಹಾಗೆ ಕಂಪನಿಗಳಿಗೆ ಹಾಳು. ಯಾಕೆಂದರೆ ಅವರು ಜಾಸ್ತಿ ದುಡ್ಡು ಕೊಟ್ಟು, ಜಾಸ್ತಿ ಬಡ್ಡಿ ದರ ಕೊಟ್ಟು ಮೂಲಧನ ಕ್ಯಾಪಿಟಲ್ ತಗೊಳ್ಬೇಕಾಗ್ತದೆ, ವರ್ಕಿಂಗ್ ಕ್ಯಾಪಿಟಲ್ ತಗೊಳ್ಬೇಕಾಗ್ತದೆ, ಅವರ ಕಾಸ್ಟ್ ಜಾಸ್ತಿ ಆಗ್ತದೆ. ಅದೇ ರೀತಿ ಇಂಟ್ರೆಸ್ಟ್ ರೇಟ್ಸ್ ಜಾಸ್ತಿ ಆದಾಗೆ ಜನಗಳಿಗೂ ಒಂದು ಕಾರ, ಒಂದು ಮನೆಯ ಈ ಥರ ಅದನ್ನು ಕೊಂಡುಕೊಳ್ಳುವಾಗ ಜಾಸ್ತಿ ಇಂಟ್ರೆಸ್ಟ್ ರೇಟ್ ಕೊಡಬೇಕಾಗ್ತದೆ, ಬೇಡಿಕೆ ಕಡಿಮೆ ಆಗ್ತದೆ. ಸೊ ಇದರಿಂದಾಗಿ ಇಂಟ್ರೆಸ್ಟ್ ರೇಟ್ ಜಾಸ್ತಿ ಆದ ಹಾಗೆ ಬೇಡಿಕೆಗಳಿಗೆ ಮತ್ತು ಕಂಪನಿಗಳಿಗೆ ಷೇರು ದರಗಳಿಗೆ ಕೂಡ ಮಾರಕವಾಗಿರ್ತದೆ. ಅದೇ ರೀತಿ ಇಂಟ್ರೆಸ್ಟ್ ರೇಟ್ ಕಡಿಮೆ ಆದರೆ ಅದು ಪೂರಕವಾಗಿ, ಅದು ಉತ್ತಮವಾಗಿ ಉತ್ತೇಜನ ಕೊಡ್ತದೆ, ಒಂದು ರೀತಿಯ ಬುಲ್ಲಿಶ್ ಟ್ರೆಂಡ್ ಶುರುವಾಗ್ತದೆ. ಇದು ಒಂದು ರೀತಿಯ ಬಾಹ್ಯ ಕಾರಣಗಳು, ನಮ್ಮ ದೇಶದ ಒಳಗೆ ಇರುವಂಥದ್ದು. GDP ಗ್ರೋತ್ ಇರ್ಬೋದು, ಇನ್ಫ್ಲೇಷನ್ ಇರ್ಬೋದು, ಇಂಟ್ರೆಸ್ಟ್ ರೇಟ್ ಇರ್ಬೋದು. ಅದಲ್ಲದೆ ಸರ್ಕಾರದ ಪಾಲಿಸಿಗಳು, ಬೇರೆ ಪಾಲಿಸಿಗಳಂದರೆ ಈ FDI ಅನ್ನು ಅನೌನ್ಸ್ ಮಾಡ್ತಾರೆ, ಅಥವಾ ಬೇರೆ ಪಾಲಿಸಿಗಳನ್ನು ಅನೌನ್ಸ್ ಮಾಡಿದ ಹಾಗೆ ಅದು ಒಳ್ಳೆಯದಾದರೆ ಆ ಶೇರ್ ಮೇಲೆ ಹೋಗ್ತದೆ, ಅಥವಾ ಅದು ಒಳ್ಳೆಯದಲ್ಲ ಅಂತ ಹೇಳಿದರೆ ಶೇರ್ ಪ್ರೈಸ್ ಕೆಳಗೆ ಹೋಗ್ತದೆ. ಇದಲ್ಲದೆ ಅಂತಾರಾಷ್ಟ್ರೀಯ ಕಾರಣಗಳು ಸಾಕಷ್ಟಿವೆ. ಅಮೆರಿಕದಲ್ಲಿ ರಿಸೆಷನ್ ಉಂಟಾ, ಅಮೆರಿಕದಲ್ಲಿ ಕ್ವಾಂಟಿಟೇಟಿವ್ ಈಸಿಂಗ್ ಮಾಡ್ತಾರಾ, ನೋಟ್ ಪ್ರಿಂಟ್ ಮಾಡ್ತಾರಾ, ಅಲ್ಲಿ ಯುರೋಪ್ ಮಾರುಕಟ್ಟೆ ಹೇಗಿದೆ, ಯುರೋಪ್ನಲ್ಲಿ ರಿಸೆಷನ್ ಉಂಟಾ, ಎಂಪ್ಲಾಯ್ಮೆಂಟ್ ರೇಟ್ ಜಪಾನಲ್ಲಿ ಹೇಗಿದೆ, ಚೈನಾದಲ್ಲಿ ಪ್ರಗತಿ ಹೇಗಿದೆ, ಈ ಥರ ಹಲವಾರು ಬಾಹ್ಯ ಕಾರಣಗಳಿಂದ ಕೂಡ ಶೇರ್ ಪ್ರೈಸ್ಗಳು ಏರಿಳಿತ ಆಗ್ತಾ ಇರ್ತದೆ. ಸೊ ಒಂದು ಶೇರ್ ಪ್ರೈಸ್ ನಿರ್ಣಯ ಆಗಲಿಕ್ಕೆ ಇಷ್ಟೆಲ್ಲ ಕಾರಣಗಳಿರ್ತವೆ. ಅದರಿಂದಾಗಿ ಅಂತಿಮವಾಗಿ ಒಂದು ಶೇರು ಬುಲ್ಲಿಶ್ ಟ್ರೆಂಡು ಅಥವಾ ಬ್ಯಾರಿಶ್ ಟ್ರೆಂಡಿಗೆ ಅದರ ಒಳಗೆ ಬರ್ತದೆ. ಆ ಥರ ನಡೀತಾ ಇರ್ತದೆ. ಇವತ್ತು ನಾವು ಇಷ್ಟು ಮಾತಾಡಿದ್ದು ಸಾಕು. ನಮಸ್ಕಾರ.